ಗುರುಗಳ ಹತ್ತಿರ ಬ್ರಹ್ಮವಿದ್ಯೆಯನ್ನ ಕಲಿಯುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಶಿಷ್ಯನು ಕೂಡ ಮಾಡಬೇಕಾದಂತ ಒಂದು ಮುಖ್ಯ ಕರ್ತವ್ಯ, ಗುರುಗಳ ಮನಸ್ಸಿಗೆ ಯಾವುದೇ ಕಾರಣಕ್ಕೂ ಕೂಡ ಬೇಸರವನ್ನ ಉಂಟು ಮಾಡಬಾರದು. ಯಾಕೆ? ವಿದ್ಯೋಪದೇಶ ಮಾಡುವಂತಹ ಸಮಯದಲ್ಲಿ ಆ ಗುರು ನಮಗೆ ಯಾವ ರೀತಿ ಯಾವ ಮನಸ್ಸಿನಿಂದ ವಿದ್ಯೆಯನ್ನು ಉಪದೇಶ ಮಾಡ್ತಾನೋ ಅದೇ ಕ್ರಮದಲ್ಲಿ ಆ ಶಿಷ್ಯನಿಗೆ ವಿದ್ಯೆ ಒಲಿಯುತ್ತೆ. ಈ ಕಾರಣದಿಂದ ನಮಗೆ ವಿದ್ಯೆಯನ್ನ ಉಪದೇಶ ಮಾಡಬೇಕಾದ ಗುರುಗಳ ಮನಸ್ಸನ್ನ ಯಾವ ಹಂತದಲ್ಲಿಯೂ ಕೂಡ ಬೇಸರ ಪಡಿಸಬಾರದು ಅನ್ನೋದನ್ನ ಈ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಯಾಕೆ? ವೆಂಕಟನಾಥರು ಕೂಡ ಸುಧೀಂದ್ರ ತೀರ್ಥರ ಹತ್ತಿರ ಅಧ್ಯಯನ ಮಾಡಬೇಕಾದರೆ ಅವರ ಶಿಷ್ಯತ್ವಕ್ಕೆ ಹಾಗೆ ಅವರ ಗುರುತ್ವಕ್ಕೆ ಯಾವುದೇ ತರಹದ ಭಂಗವೂ ಕೂಡ ಬರದಂತೆ ಅವರ ಮೂಲಕ ಆ ಶಾಸ್ತ್ರದ ವಿದ್ಯೆಗಳನ್ನ ಕಲಿಯಲಿಕ್ಕೆ ಆರಂಭ ಮಾಡಿದ್ದಾರಂತೆ ಆ ವೆಂಕಟನಾಥರು. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यन्तदयालवे. श्री गुरुभ्यो नमः. हरिः ओಂ. ತುಂಡೀರ ದೇಶದಲ್ಲಿ ವಾಸವನ್ನ ಮಾಡ್ತಾ ಇದ್ದ ಆ ವೆಂಕಟನಾಥರ ಸಣ್ಣ ಕುಟುಂಬ ಅವರ ಕುಲಗುರುಗಳಾದ ಉತ್ತಮ ವಿದ್ವಾಂಸರಾದ ಯತಿ ಧರ್ಮವನ್ನ ಸನ್ಯಾಸಕ್ಕೆ ಚ್ಯುತಿ ಇಲ್ಲದಂತೆ ಕಾಪಾಡಿಕೊಂಡು ಬಂದಂತಹ ಅಪ್ರತಿಮ ಕಾವ್ಯಗಳನ್ನ ರಚನೆ ಮಾಡಿ ಸಮಾಜಕ್ಕೆ ನೀಡಿದಂತಹ ಯಾವ ಸುಧೀಂದ್ರ ತೀರ್ಥರೆಂಬ ಯತಿಗಳು ಇದ್ದಾರೆ, ಅವರ ದರ್ಶನವನ್ನ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯದಿಂದ ತುಂಡೀರ ದೇಶದಿಂದ ಪ್ರಯಾಣವನ್ನ ಆರಂಭ ಮಾಡಿ ಚೋಳ ದೇಶಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಹೇಗಿದೆ ಆ ಚೋಳ ದೇಶ ಅನ್ನೋದನ್ನ ಅನೇಕ ರೀತಿಯಾಗಿ ವರ್ಣನೆಯನ್ನ ಮಾಡಿದ್ರು. ಮುಂದಿನ ಶ್ಲೋಕದಲ್ಲಿ ಅದರ ವರ್ಣನೆಯನ್ನ ಮಾಡ್ತಾ ಅಲ್ಲಿ ವೆಂಕಟನಾಥರು ಏನನ್ನ ಮಾಡಿದರು ಅನ್ನೋ ನಿರೂಪಣೆಯನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ದೇಶೇ ತಸ್ಮಿನ್ ಭೂಮಿ ಭೂಷಾಯಮಾಣೇ ಕುರ್ವನ್ ವಾಸಂ ಕುಂಭಕೋಣೆ ಸುಧೀಂದ್ರಂ ದೃಷ್ಟ್ವಾ ನಿತ್ಯಂ ಮಾನಿತಸ್ತೇನ ವಿದ್ಯಾಭ್ಯಾಸೋದ್ಯುಕ್ತೋ ವೆಂಕಟಾರ್ಯೋ ಬಭೂವ. ದೇಶೇ ತಸ್ಮಿನ್ ಭೂಮಿ ಭೂಷಾಯಮಾಣೆ, ಇಡೀ ಭೂಮಂಡಲಕ್ಕೆ ಅಲಂಕಾರ ಪ್ರಾಯದಂತೆ ಇರುವಂಥ ದೇಶ ಅಂತ ಹೇಳಿದರೆ ಚೋಳ ದೇಶ. ಆ ಚೋಳ ದೇಶದಲ್ಲಿಯೂ ಕೂಡ ಅತ್ಯಂತ ಪವಿತ್ರವಾದುದು ದಕ್ಷಿಣ ಕಾಶಿ ವಿದ್ವಾಂಸರ ನೆಲೆ ವೀಡು ಅಂತ ಹೇಳಿದರೆ ಅದು ಕುಂಭಕೋಣಂ ಎಂಬ ಪ್ರದೇಶ ಆಗಿತ್ತು. ನೋಡಿ, ಭಗವಂತ ಈ ಜಗತ್ತನ್ನ ಸೃಷ್ಟಿ ಮಾಡಬೇಕಾದರೆ ಅನೇಕ ತರಹದ ಸೃಷ್ಟಿಯನ್ನ ಚತುರ್ಮುಖ ಬ್ರಹ್ಮ ಭಗವಂತನ ಆಜ್ಞೆಯ ಮೇರೆಗೆ ಮಾಡ್ತಾನೆ. ಅವಾಗ ಆಲೋಚನೆಯನ್ನು ಮಾಡ್ತಾನೆ, ನಾವೆಲ್ಲ ಒಂದು ಮನೆಯನ್ನ ನಿರ್ಮಾಣ ಮಾಡಿದರೆ
ಆ ಪುಟ್ಟ ಮನೆಯಲ್ಲಿಯೇ ಭಗವಂತನಿಗೂ ಕೂಡ ಒಂದು ಪುಟ್ಟ ಮನೆಯನ್ನ ಮಾಡಿ ಅದು ದೇವರ ಮನೆ ಅನ್ನೋ ಹೆಸರಿನಿಂದ ಕರೆದು ನಾವೆಲ್ಲ ಅಲ್ಲಿ ಭಗವಂತನ ಅನೇಕ ತರಹದ ಪ್ರತೀಕಗಳನ್ನ ಇಟ್ಟು ಸಾಲಿಗ್ರಾಮಾದಿ ಪ್ರತೀಕ ಅಥವಾ ಮುಷ್ಟಿ ಒಳಗೆ ಬರುವಂತಹ ಪ್ರತಿಮೆಗಳನ್ನ ಅನೇಕ ತರಹದ ಪ್ರತೀಕಗಳನ್ನ ಇಟ್ಟು ಭಗವಂತನ ಪೂಜೆಯನ್ನ ನಾವು ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ ಇವತ್ತಿನ ದಿನ ಈ ಜಗತ್ತಿನಲ್ಲಿ. ಹಾಗೆ ಭಗವಂತ ಈ ಜಗತ್ತನ್ನ ಸೃಷ್ಟಿ ಮಾಡಬೇಕಾದರೆ ಈ ಜಗತ್ತಿಗೂ ಕೂಡ ಒಂದು ದೇವರ ಮನೆ ಬೇಕಾಗಿತ್ತು. ನಮ್ಮ ಪುಟ್ಟ ಮನೆಗೆ ನಾವು ಒಂದು ಸಣ್ಣ ದೇವರ ಮನೆಯನ್ನ ಮಾಡ್ಕೋತೇವೆ ಅಂತ ಹೇಳಿದ್ರೆ ಇಷ್ಟು ವಿಶಾಲವಾದ ಇಷ್ಟು ವಿಸ್ತಾರವಾದ ಈ ಪ್ರಪಂಚಕ್ಕೆ ದೇವರ ಮನೆಯೇ ಇಲ್ಲ ಅಂತ ಹೇಳಿದ್ರೆ ಅದು ಸರಿ ಆಗತ್ತಾ? ಅದಕ್ಕೋಸ್ಕರ ಆ ಚತುರ್ಮುಖ ಬ್ರಹ್ಮ ಇಡೀ ಪ್ರಪಂಚಕ್ಕೆ ದೇವರ ಮನೆಯ ಸ್ಥಾನದಂತೆ ಇರುವಂತಹ ಒಂದು ಖಂಡವನ್ನ ಸೃಷ್ಟಿ ಮಾಡಿದ. ಅದೇ ಈ ಭರತಖಂಡ. ನಾವೆಲ್ಲ ಕೇಳ್ತೇವೆ, ಭಾಗವತ ಪಂಚಮ ಸ್ಕಂಧದಲ್ಲಿ ವ್ಯಾಸರು ಒಂದು ಮಾತನ್ನ ಉಲ್ಲೇಖ ಮಾಡ್ತಾರೆ. ಇಡೀ ದೇವಾನುದೇವತೆಗಳು ಇವತ್ತಿನ ದಿನ ಅವತಾರವನ್ನು ಎತ್ತಿದ್ದಾರೆ. ಎಲ್ಲಾದರೂ ಕೂಡ ಭರತ ಖಂಡವನ್ನ ಬಿಟ್ಟು ಹೊರಗಡೆ ಎಲ್ಲಾದರೂ ಕೂಡ ಜಗತ್ತಿನ ಮಹಾನದಿಗಳಾಗಲಿ, ಭಗವಂತನ ಅವತಾರಗಳಾಗಲಿ, ಭಗವಂತನ ಸೇವಕರ ಅವತಾರಗಳಾಗಲಿ ಯಾವುದಾದರೂ ಕೂಡ ಆದದ್ದನ್ನು ನಾವು ನೋಡಿದ್ದೇವಾ? ಇಲ್ಲ. ಯಾಕೆ? ದೇವಾನುದೇವತೆಗಳು ಕೂಡ ಅವತಾರವನ್ನ ಮಾಡಲಿಕ್ಕೆ ಇಚ್ಛೆ ಪಡುವಂತಹ ಏಕೈಕ ಭೂಮಿ ಅಂತಾಗಿದ್ದರೆ ಅದು ಕೇವಲ ಭರತಖಂಡ ಮಾತ್ರ. ಅಷ್ಟು ಪರಮ ಪವಿತ್ರವಾದ ಭೂಮಿ ಈ ಭರತಖಂಡದ ಭೂಮಿ. ಹಾಗಾದರೆ ಈ ಭರತಖಂಡವೇ ಇಡೀ ಪ್ರಪಂಚಕ್ಕೆ ದೇವರ ಮನೆಯಂತೆ ಇರಬೇಕಾದರೆ ಇಂಥ ದೇವರ ಮನೆಯಲ್ಲಿ ಹುಟ್ಟಿದ ನಾವು ಎಷ್ಟು ಪುಣ್ಯಾತ್ಮರು. ಅದರಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ಕ್ಷೇತ್ರಗಳು ಅಂತ ಅನೇಕ ಕ್ಷೇತ್ರಗಳನ್ನ ನಿರೂಪಣೆಯನ್ನ ಮಾಡ್ತಾರೆ. ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸತ್ತೈತಾ ಮೋಕ್ಷದಾಯಕ ಅಂತ ಹೇಳಿ ಆ 7 ಕ್ಷೇತ್ರಗಳ ಮಹಿಮೆಯನ್ನ ವರ್ಣನೆ ಮಾಡೋದನ್ನ ನಾವು ಕ್ಷೇತ್ರ ಮಹಾತ್ಮೆಯಲ್ಲಿ ನಾವು ನೋಡ್ತೇವೆ. ಅಂಥ ಇಡೀ ಭರತಖಂಡಕ್ಕೆ ಅಲಂಕಾರ ಪ್ರಾಯವಾಗಿರುವಂತಹದ್ದು ಆ ಚೋಳ ದೇಶದ ಕುಂಭಕೋಣ ಎಂಬ ನಗರ. ಸಾರಂಗಪಾಣಿ ದೇವಸ್ಥಾನ, ಕುಂಭೇಶ್ವರನ ದೇವಸ್ಥಾನ, ಇಡೀ ದೇವಸ್ಥಾನಗಳ ನಾಡೆ ಆ ಕುಂಭಕೋಣ ಅವತ್ತಿನ ದಿನ ಆಗಿತ್ತು. ಬರೀ ಅಚಲ ಪ್ರತಿಮೆಯ ಸನ್ನಿಧಾನ ಇರುವಂತಹ ದೇವಸ್ಥಾನ ಮಾತ್ರ ಆ ಕುಂಭಕೋಣದಲ್ಲಿ ಇತ್ತು ಅಂತ ಅಂದುಕೊಳ್ಳಬೇಡಿ. ಹೊರತು ವಿಜಯೇಂದ್ರ ತೀರ್ಥರಂತಹ ಮಹಾಜ್ಞಾನಿಗಳು ನೆಲೆಸಿದಂತಹ ಕ್ಷೇತ್ರ ಆ ಕುಂಭಕೋಣ. ಅಷ್ಟೇ ಅಲ್ಲ, ಅನೇಕ ಛಲ ಪ್ರತಿಮೆಗಳು ಭಗವಂತನನ್ನ ಪ್ರತಿಪಾದನೆ ಮಾಡತಕ್ಕಂತಹ ಯಾವ ಸಚ್ಚಾಸ್ತ್ರಗಳು ಇದ್ದಾವೆ ಆ ಸಚ್ಚಾಸ್ತ್ರಗಳನ್ನ ಓತಪ್ರೋತವಾಗಿ ನಿರೂಪಣೆಯನ್ನ ಮಾಡತಕ್ಕಂತಹ ವಿದ್ವಾಂಸರು, ಛಲ ಪ್ರತಿಮೆಗಳು ಆ ಕುಂಭಕೋಣ ಎಂಬ ನಗರದಲ್ಲಿ ಇತ್ತು. ಯಾವಾಗ ಒಂದು ಊರಿಗೆ ಬೆಲೆ ಬರುತ್ತೆ ಅಂತ ಹೇಳಿದ್ರೆ ಯಾವ ಪ್ರದೇಶದಲ್ಲಿ ವಿದ್ವಾಂಸರು ವಾಸ ಮಾಡಿಕೊಂಡು ಇರ್ತಾರೋ ಆ ಪ್ರದೇಶಕ್ಕೆ ಹೆಚ್ಚು ಬೆಲೆ ಬರುತ್ತೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ, ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಒಂದು ದೇಶದ ಅಧಿಪತಿಯಾದಂತಹ ವ್ಯಕ್ತಿ ತನ್ನ ದೇಶದಲ್ಲಿ ಗೌರವಕ್ಕೆ ಪಾತ್ರನಾಗಬಹುದು, ಆದರೆ ತನ್ನ ದೇಶದಲ್ಲಿ ಪರದೇಶದಲ್ಲಿ ಎರಡೂ ಕಡೆಯೂ ಕೂಡ ಸನ್ಮಾನಕ್ಕೆ ಯೋಗ್ಯನಾಗಿರ್ತಕ್ಕಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ಕೇವಲ ಶಾಸ್ತ್ರವನ್ನ ಬಲ್ಲಂತಹ ಅನೇಕ ಪುರಾಣ, ಅನೇಕ ಶಾಸ್ತ್ರಗಳನ್ನ ಕಲಿತಂತಹ ವಿದ್ವಾಂಸ ಮಾತ್ರ.
ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇಂತಹ ಛಲಪ್ರತಿಮೆಯ ಪೂರ್ಣ ಸನ್ನಿಧಾನ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ. ಗ್ರಾಮೇ ಗ್ರಾಮೇ ಧ್ಯಾಪಕ ಜಾತ ಮಾತ್ರ. ಇಡೀ ಗ್ರಾಮದಲ್ಲಿ, ಇಡೀ ಆ ಚೋಳ ದೇಶದಲ್ಲಿ, ಇಡೀ ಆ ಗ್ರಾಮದಲ್ಲಿ ಇರುವಂತಹ ಪ್ರತಿಯೊಂದು ಮನೆಯಲ್ಲಿ ಇರುವಂತಹ ಪ್ರತಿಯೊಬ್ಬರೂ ಕೂಡ ವಿದ್ವಾಂಸರಾಗಿದ್ದರು. ನಾವೆಲ್ಲ ಕೇಳ್ತೇವೆ, ರಾಯರು ಟೀಕಾಕೃತ್ಪಾದರು ಬರೆದ ನ್ಯಾಯಸುಧಾ ಗ್ರಂಥದ ಮಹತ್ವವನ್ನ ಹೇಳಬೇಕಾದರೆ ರಾಯರು ಒಂದು ಮಾತನ್ನು ಹೇಳ್ತಾರೆ. ಪ್ರತ್ಯಕ್ಷರಂ ಪ್ರತಿ ಪದಂ ಅನೇಕಾಕೂತಿ ಗರ್ಭಿತ ಪ್ರತಿಭಾತಿ ಸುಧಾ ಅಥಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ. ಟೀಕಾಕೃತ್ಪಾದರು ರಚನೆ ಮಾಡಿದ ಯಾವ ಶ್ರೀಮನ್ ನ್ಯಾಯಸುಧಾ ಎಂಬ ಗ್ರಂಥ ಇದೆ, ಆ ಗ್ರಂಥದ ಪ್ರತಿ ವಾಕ್ಯ, ಪ್ರತಿ ಪದ, ಪ್ರತ್ಯಕ್ಷರ ಎಲ್ಲದಕ್ಕೂ ಕೂಡ ಅದ್ಭುತವಾಗಿ ವ್ಯಾಖ್ಯಾನವನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಕಲಿಯುಗದಲ್ಲಿ ಇರುವ ಈ ಜನರ ಒಂದು ಬುದ್ಧಿ ತುಂಬಾ ಕಮ್ಮಿ ಮಟ್ಟಕ್ಕಿದೆ. ಆದ್ದರಿಂದ ಅವರ ಬುದ್ಧಿಗೆ ಅನುಗುಣವಾಗಿ ನಾವು ಈ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರಿತಾ ಇದ್ದೇವೆ ಅಂತ ಹೇಳಿ ರಾಯರೂ ಕೂಡ, ಪರಿಮಳಾಚಾರ್ಯರು ಕೂಡ ಹೇಳಿದ್ದನ್ನ ನಾವು ನೋಡ್ತೇವೆ. ಹೇಗೋ ಅದರಂತೆ ಪ್ರತಿ ಗ್ರಾಮ, ಪ್ರತಿಯೊಂದು ಮನೆ, ಆ ಪ್ರತಿಯೊಂದು ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪುರುಷರೂ ಕೂಡ ಆ ಕುಂಭಕೋಣದಲ್ಲಿ ಇರುವಂತವರು ವಿದ್ವಾಂಸರಾಗಿದ್ದರು ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಹೆಮ್ಮೆ ಬೇಕೇ ಆ ಕುಂಭಕೋಣ ನಗರಕ್ಕೆ? ಅಂತಹ ಆ ಕುಂಭಕೋಣ ಎಂಬ ನಗರದಲ್ಲಿ ಆ ಸುಧೀಂದ್ರ ತೀರ್ಥರು ವಾಸವನ್ನ ಮಾಡಿಕೊಂಡು ಇದ್ದರು. ಅವರ ಇತಿಹಾಸವನ್ನ ನಾವು ಮೊದಲ ಆ 2ನೇ 3ನೇ ಸರ್ಗಗಳಲ್ಲಿ ಆ ಸುಧೀಂದ್ರ ತೀರ್ಥರ ಇತಿಹಾಸವನ್ನ ನಾವು ಮೆಲುಕು ಹಾಕಿದ್ದೇವೆ. ಅಂಥ ಸುಧೀಂದ್ರ ತೀರ್ಥರು ದೃಷ್ಟ್ವಾ ನಿತ್ಯಂ ಮಾನಿತಸ್ತೇನ ವಿದ್ಯಾಭ್ಯಾಸೋದ್ಯುಕ್ತಃ ವೆಂಕಟಾರ್ಯೋ ಬಭೂವ. ಅಂಥ ಸುಧೀಂದ್ರ ತೀರ್ಥರ ಹತ್ತಿರ ಕುಂಭಕೋಣ ಎಂಬ ಕ್ಷೇತ್ರದಲ್ಲಿ ಈ ವೆಂಕಟನಾಥರು ಹೆಚ್ಚಿನ ವಿದ್ಯಾಭ್ಯಾಸವನ್ನ ಕಲಿಯೋದಕ್ಕೋಸ್ಕರ ಮನಸ್ಸನ್ನ ಮಾಡಿದರು. ಆ ಸುಧೀಂದ್ರ ತೀರ್ಥರೋ ಈ ವೆಂಕಟನಾಥರನ್ನ ಹೇಗೆ ನೋಡ್ತಾ ಇದ್ರು? ನಿತ್ಯಂ ಮಾನಿತಸ್ತೇನ, ಪ್ರತಿನಿತ್ಯವೂ ಕೂಡ ಆ ವೆಂಕಟನಾಥರನ್ನ ಆ ಸುಧೀಂದ್ರ ತೀರ್ಥರ ಅತ್ಯಂತ ಗೌರವದಿಂದ ನಡೆಸ್ಕೊಳ್ತಾ ಇದ್ದರು. ಆಶ್ಚರ್ಯ ಅಂದ್ರೆ ವಿದ್ಯೆಯನ್ನ ಕಲಿಯೋದಕ್ಕೆ ಈಗಿನ ಕಾಲದಲ್ಲಿ ಇರ್ತಕ್ಕಂಥ ಪುರುಷರು, ಅದರಲ್ಲೂ ಶಾಸ್ತ್ರವಿದ್ಯೆಯನ್ನ ಇನ್ನೇನ್ ನಮ್ದು ವಯಸ್ಸಾಯಿತು ನಮಗೆ ಅಂತಾನೆ ಕಲ್ತ್ರ ಬರುತ್ತೆ. ವೆಂಕಟನಾಥರು ಇವತ್ತಿನ ದಿನ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿದ್ದಾರೆ. ಪ್ರಾರಂಭದ ಹಂತದಲ್ಲಿ ತಮ್ಮ ಸಹೋದರರಾದ ಗುರುರಾಜಾಚಾರ್ಯರ ಹತ್ತಿರ ಕಲಿತಂತಹ ಇವರು, ಹಾಗೆ ಅವರ ಸಂಬಂಧಿಕರ ಹತ್ತಿರವೂ ಕೂಡ ಕಲಿತರು, ವಿವಾಹವನ್ನ ಮಾಡಿಕೊಂಡರು. ಆದರೂ ಕೂಡ ಈ ವೆಂಕಟನಾಥರಿಗೆ ಮಾತ್ರ ಹಸಿವು ಮಾತ್ರ ಹೋಗಿರಲಿಲ್ಲ. ಯಾವ ಹಸಿವು? ನಮ್ಮ ನಿಮ್ಮಂತೆ ಹೊಟ್ಟೆ ಹಸಿವಲ್ಲ, ಜ್ಞಾನದ ಹಸಿವು ಮಾತ್ರ ಈ ವೆಂಕಟನಾಥರಿಗೆ ಚೂರೂ ಕಮ್ಮಿ ಆಗಿರಲಿಲ್ಲಂತೆ ಅವರಿಗೆ. ಅಂತಹ ಯಾವ ಈ ವೆಂಕಟನಾಥರು ಇದ್ದಾರೆ, ಅವರು ಸುಧೀಂದ್ರ ತೀರ್ಥರ ಹತ್ತಿರ ಅನೇಕ ಸಚ್ಚಾಸ್ತ್ರಗಳ ಗ್ರಂಥಗಳನ್ನ ಅಧ್ಯಯನ ಮಾಡೋದಕ್ಕೋಸ್ಕರ ಆ ಕುಂಭಕೋಣ ಎಂಬ ಕ್ಷೇತ್ರಕ್ಕೆ ಬಂದಿದ್ದಾರೆ ಅನ್ನೋದನ್ನ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆ ವೆಂಕಟನಾಥರ ಆ ಒಂದು ವಿನಯತೆ, ಮುಖ್ಯವಾಗಿ ಗುರುಗಳ ಹತ್ತಿರ ಬ್ರಹ್ಮವಿದ್ಯೆಯನ್ನ ಕಲಿಯುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಶಿಷ್ಯನು ಕೂಡ ಮಾಡಬೇಕಾದಂತಹ ಒಂದು ಮುಖ್ಯ ಕರ್ತವ್ಯ, ಗುರುಗಳ ಮನಸ್ಸಿಗೆ ಯಾವುದೇ ಕಾರಣಕ್ಕೂ ಕೂಡ ಬೇಸರವನ್ನ ಉಂಟು ಮಾಡಬಾರದು. ಯಾಕೆ? ವಿದ್ಯೋಪದೇಶ ಮಾಡುವಂತಹ ಸಮಯದಲ್ಲಿ ಆ ಗುರು ನಮಗೆ ಯಾವ ರೀತಿ, ಯಾವ ಮನಸ್ಸಿನಿಂದ ವಿದ್ಯೆಯನ್ನು ಉಪದೇಶ ಮಾಡ್ತಾನೋ ಅದೇ ಕ್ರಮದಲ್ಲಿ ಆ ಶಿಷ್ಯನಿಗೆ ವಿದ್ಯೆ ಒಲಿಯುತ್ತೆ. ಈ ಕಾರಣದಿಂದ
ನಮಗೆ ವಿದ್ಯೆಯನ್ನ ಉಪದೇಶ ಮಾಡಬೇಕಾದ ಗುರುಗಳ ಮನಸ್ಸನ್ನ ಯಾವ ಹಂತದಲ್ಲಿಯೂ ಕೂಡ ಬೇಸರ ಪಡಿಸಬಾರದು ಅನ್ನೋದನ್ನ ಈ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಯಾಕೆ ವೆಂಕಟನಾಥರು ಕೂಡ ಸುಧೀಂದ್ರ ತೀರ್ಥರ ಹತ್ತಿರ ಅಧ್ಯಯನ ಮಾಡಬೇಕಾದರೆ ಅವರ ಶಿಷ್ಯತ್ವಕ್ಕೆ ಹಾಗೆ ಅವರ ಗುರುತ್ವಕ್ಕೆ ಯಾವುದೇ ತರಹದ ಭಂಗವೂ ಕೂಡ ಬರದಂತೆ ಅವರ ಮೂಲಕ ಆ ಶಾಸ್ತ್ರದ ವಿದ್ಯೆಗಳನ್ನ ಕಲಿಯಲಿಕ್ಕೆ ಆರಂಭ ಮಾಡಿದ್ದಾರಂತೆ ಆ ವೆಂಕಟನಾಥರು. ಹೀಗೆ ನಿರೂಪಣೆಯನ್ನ ಮಾಡ್ತಾ ಆ ವೆಂಕಟನಾಥರು ಯಾವ ಯಾವ ಸಚ್ಚಾಸ್ತ್ರಗಳನ್ನ ಆ ಸುಧೀಂದ್ರ ತೀರ್ಥರ ಹತ್ತಿರ ಕಲಿತರು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ನಮಗೆ ನಿರೂಪಣೆಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಶಾಬ್ದಂ ಭಾಷ್ಯಂ ಜಾಯ ದೇವೀಂ ಚಟೀಕಾ ಭಾಟಂ ತಂತ್ರಂ ಭಾಮತೀಂ ಗೌರವಂ ಚ ವ್ಯಾಸಾರ್ಯೋಕ್ತಾಂ ಚಂದ್ರಿಕಾಂ ವೆಂಕಟಾರ್ಯೋ ಯದ್ಯದ್ವೇದ್ಯಂ ತತ್ತದಭ್ಯಸ್ಯತಿ ಸ್ಮ. ಯಾವ ಯಾವ ಶಾಸ್ತ್ರಗಳನ್ನ ಈ ವೆಂಕಟನಾಥರು ಕಲಿತರು ಅಂತ ಹೇಳಿದ್ರೆ, ಶಾಬ್ದಂ ಭಾಷ್ಯಂ ಏಕ ಶಬ್ದ ಸುಷ್ಠು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮಧುಗ್ಭವತಿ ಅನ್ನುವ ಒಂದು ಪ್ರಸಿದ್ಧ ಮಾತು. ಯಾವುದೇ ಭಾಷೆಯನ್ನ ಮಾತನಾಡು, ಆ ಭಾಷೆಯನ್ನ ಮಾತನಾಡಬೇಕಾದರೆ ಶಬ್ದಗಳ ಉಚ್ಚಾರಣೆ ಅತ್ಯಂತ ಸ್ಪಷ್ಟವಾಗಿದೆ. ಯಾಕೆ? ಆ ನಿನ್ನ ಶಬ್ದದ ಉಚ್ಚಾರಣೆ ಅತ್ಯಂತ ಸ್ಪಷ್ಟವಾಗಿದ್ದ ಪಕ್ಷದಲ್ಲಿ ಆಗ ಸ್ವರ್ಗೇ ಲೋಕೆ ಕಾಮಧುಗ್ಭವತಿ, ಸ್ವರ್ಗಲೋಕದಲ್ಲಿ ನೀನು ಅತ್ಯಂತ ಸುಖವನ್ನು ಅನುಭವಿಸ್ತೀಯಾ ಅನ್ನುವಂತಹ ಒಂದು ಮಾತು. ಹಾಗಾದರೆ ಇವತ್ತಿನ ದಿನ ಯಾವುದೇ ಒಂದು ಶಬ್ದವನ್ನ ದೋಷ ಇಲ್ಲದೆ ಇರುವಂತೆ ಮಾತನಾಡಬೇಕಾದರೆ ಅದಕ್ಕೆ ಅವಶ್ಯವಾಗಿ ಬೇಕಾಗಿರುವಂತಹ ಶಾಸ್ತ್ರ ಅಂದರೆ ಅದು ವ್ಯಾಕರಣ ಶಾಸ್ತ್ರ. ವ್ಯಾಕರಣ ಶಾಸ್ತ್ರವನ್ನ ಅಧ್ಯಯನ ಮಾಡದೆ ಇವತ್ತಿನ ದಿನ ಯಾವೊಬ್ಬ ವಿದ್ವಾಂಸನೂ ಕೂಡ ಸಂಸ್ಕೃತ ಭಾಷೆಯಲ್ಲಿ ಪರಿಣತಿಯನ್ನ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಸಂಸ್ಕೃತದ ಜೀವಾಳ ಯಾವುದು ಅಂತ ಹೇಳಿದ್ರೆ ವ್ಯಾಕರಣ ಶಾಸ್ತ್ರ. ಆದ್ದರಿಂದ ವ್ಯಾಕರಣ ಶಾಸ್ತ್ರ ಇಲ್ಲದೆ ಇದ್ದರೆ ಸಂಸ್ಕೃತದ ಹೃದಯವೇ ಇಲ್ಲ ಅಂತ ಆಗಿದೆ. ಆದ್ದರಿಂದ ಶಾಬ್ದಂ ಭಾಷ್ಯಂ, ಈ ವೆಂಕಟನಾಥರು ಆ ಸುಧೀಂದ್ರ ತೀರ್ಥರ ಹತ್ತಿರ ಅಧ್ಯಯನ ಮಾಡಬೇಕಾದ ಸಂದರ್ಭದಲ್ಲಿ ವ್ಯಾಕರಣದ ಪಾತಂಜಲ ಮಹಾಭಾಷ್ಯವನ್ನ ಅಧ್ಯಯನ ಮಾಡಿದರು. ಅಷ್ಟೇ ಅಲ್ಲ, ಜಾಯದೇವೀಂಚ ಟೀಕಾಂ, ಜಯದೇವ ಅನ್ನುವಂತಹ ಒಬ್ಬ ಪ್ರಸಿದ್ಧ ದಾರ್ಶನಿಕ, ಅವನ ಟೀಕೆಯನ್ನ ಈ ವೆಂಕಟನಾಥರು ಅಧ್ಯಯನವನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಭಾಟ್ಟಂ ತಂತ್ರಂ, ಕುಮಾರಿಲ ಭಟ್ಟ ಅನ್ನುವಂತಹ ಒಬ್ಬ ಮೀಮಾಂಸಕ, ಅವನು ಬರೆದಂತಹ ಯಾವ ಮೀಮಾಂಸಾ ಗ್ರಂಥಗಳು ಇದ್ದಾವೆ, ಪೂರ್ವ ಮೀಮಾಂಸಾ ಗ್ರಂಥಗಳು ಇದ್ದಾವೆ, ಆ ಪೂರ್ವ ಮೀಮಾಂಸಾ ಗ್ರಂಥಗಳ ಅಧ್ಯಯನವನ್ನ ಈ ವೆಂಕಟನಾಥರು ಮಾಡಿದರು. ಶಾಸ್ತ್ರಗಳಲ್ಲಿ ಪೂರ್ವ ಮೀಮಾಂಸಾ ಹಾಗೆ ಉತ್ತರ ಮೀಮಾಂಸಾ ಅಂತ ಎರಡು ತರಹದ ಶಾಸ್ತ್ರಗಳನ್ನ ನಮಗೆ ಇವತ್ತಿನ ದಿನ ಕಾಣಿಸ್ತಾರೆ. ಪೂರ್ವ ಮೀಮಾಂಸಾದಿ ಗ್ರಂಥಗಳಲ್ಲಿ ಭಗವಂತ ಪ್ರತಿಪಾದ್ಯನೇ ಅಲ್ಲ, ಹೊರತು ಇಡೀ ಮೀಮಾಂಸಾ ಗ್ರಂಥ ಹೊರಟಿದ್ದು ಯಾಕೆ ಅಂತ ಹೇಳಿದರೆ ಕರ್ಮವನ್ನ ಪ್ರತಿಪಾದನೆ ಮಾಡೋದಕ್ಕೋಸ್ಕರ. ಕರ್ಮವೇ ಪ್ರಧಾನ ಹೊರತು, ಕರ್ಮದಿಂದಲೇ ಮೋಕ್ಷ ಹೊರತು ಕರ್ಮಾತಿರಿಕ್ತವಾದ ಭಗವಂತನ ಉಪಾಸನೆಯಿಂದ ಮೋಕ್ಷ ಅನ್ನೋದು ಇಲ್ಲ ಅಂತ ಪೂರ್ವ ಮೀಮಾಂಸಕರು ಆ ಪ್ರತಿಪಾದನೆಯನ್ನ ಮಾಡಿದ್ದಾರೆ. ಅಂತ ಭಾಟ್ಟಂ ತಂತ್ರಂ ಯಾಕೆ ಅಂದ್ರೆ, ನಮ್ಮ ಶಾಸ್ತ್ರವನ್ನ ಅಧ್ಯಯನ ಮಾಡಬೇಕಾದರೆ
ಆಗ ಪರರು ತಮ್ಮ ಶಾಸ್ತ್ರಗಳಲ್ಲಿ ಏನನ್ನ ಹೇಳಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದು ಅತ್ಯವಶ್ಯ. ಯಾಕೆ? ಇನ್ನೊಬ್ಬರ ಶಾಸ್ತ್ರವನ್ನ ನಾವು ಖಂಡನೆ ಮಾಡ್ತೇವೆ ಅಂದರೆ ನಮ್ಮ ಶಾಸ್ತ್ರಕ್ಕಿಂತಲೂ ಕೂಡ ಪರರ ಶಾಸ್ತ್ರವನ್ನ ನಾವು ಹೆಚ್ಚಾಗಿ ಅಧ್ಯಯನ ಮಾಡಿದರೆ ಮಾತ್ರ ಅದು ನಮ್ಮಿಂದ ಖಂಡನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ, ಹೊರತು ಇಲ್ಲದೆ ಹೋದ್ರೆ ಇಲ್ವೇ ಇಲ್ಲ. ಯಾವ ಶಾಸ್ತ್ರಗಳನ್ನು ಅಧ್ಯಯನ ಮಾಡದೆ ಕೇವಲ ನಮ್ಮ ಒಂದು ದ್ವೈತ ಸಿದ್ಧಾಂತದ ಅಧ್ಯಯನವನ್ನ ಮಾಡಿದರೆ ಆ ಬೇರೆ ಶಾಸ್ತ್ರಗಳ ರಹಸ್ಯ, ಅದರ ತಿರುಳು, ಅದರ ಎಸೆನ್ಸ್ ಅನ್ನೋದು ಏನಿದೆ ಅದು ಯಾವುದೂ ಕೂಡ ಇವತ್ತಿನ ದಿನ ನಮಗೆ ಜಗತ್ತಿನಲ್ಲಿ ಗೊತ್ತೇ ಆಗ್ತಾ ಇರಲಿಲ್ಲ. ಈ ಕಾರಣದಿಂದ ಆ ವೆಂಕಟನಾಥರು ವ್ಯಾಕರಣಾದಿ ಶಾಸ್ತ್ರಗಳನ್ನ, ಪೂರ್ವಮೀಮಾಂಸಾ ಗ್ರಂಥವನ್ನ, ಗೌರವಂಚ ಪ್ರಾಭಾಕರ ಬರೆದಿರ್ತಕ್ಕಂತಹ ಯಾವ ಪೂರ್ವಮೀಮಾಂಸಾ ಗ್ರಂಥ, ಕುಮಾರಿಲ ಭಟ್ಟ ಬರೆದ ಮೀಮಾಂಸಾ ಗ್ರಂಥ, ಹಾಗೆ ಪ್ರಾಭಾಕರ ಬರೆದಂತಹ ಯಾವ ಮೀಮಾಂಸಾ ಗ್ರಂಥಗಳು ಇದೆ ಆ ಎಲ್ಲ ಗ್ರಂಥಗಳನ್ನು ಕೂಡ ಅಧ್ಯಯನವನ್ನ ಮಾಡಿದರಂತೆ ಈ ವೆಂಕಟನಾಥರು. ಇಷ್ಟೆಲ್ಲ ಅಧ್ಯಯನ ಮಾಡಿದ ಆಮೇಲೆ ಕೃಷ್ಣದೇವರಾಯನ ಆಗಿನ ಕಾಲದ ಇಡೀ ವಿಜಯನಗರದ ಸಾಮ್ರಾಜ್ಯದ ಅಧಿಪತಿಯಾದ ಯಾವ ಕೃಷ್ಣದೇವರಾಯ ಇದ್ದಾನೆ, ಅವನಿಗೆ ಗುರುಗಳಾಗಿರ್ತಕ್ಕಂತಹ ತಿರುಮಲೆಯ ಶ್ರೀನಿವಾಸನನ್ನ 12 ವರ್ಷಗಳ ಕಾಲ ಅವಿರತವಾಗಿ ಸೇವೆಯನ್ನ ಮಾಡಿದಂತಹ ಯಾವ ವ್ಯಾಸತೀರ್ಥರು ಇದ್ದಾರೆ, ಆ ವ್ಯಾಸತೀರ್ಥರು ಬರೆದ ಚಂದ್ರಿಕಾ ಮೊದಲಾದ ಗ್ರಂಥಗಳ ಅಧ್ಯಯನವನ್ನ ಈ ವೆಂಕಟನಾಥರು ಮಾಡಿದರು. ಅದರಿಂದ ಸುಮ್ಮನೆ ಕೇವಲ ಚಂದ್ರಿಕಾದಿ ಗ್ರಂಥಗಳ ಅಧ್ಯಯನವನ್ನ ಮಾಡಿದ ತಕ್ಷಣವೇ ನಮಗ ಆ ಗ್ರಂಥಗಳ ತಿರುಳು ಇವತ್ತಿನ ದಿನ ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರವೇ ಮೀಮಾಂಸಾದಿ ಗ್ರಂಥಗಳ, ನಮ್ಮ ಈ ಚಂದ್ರಿಕಾದಿ ಶಸ್ತ್ರಾಸ್ತ್ರಗಳ ಅಧ್ಯಯನಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಅವಶ್ಯವಾಗಿ ಪ್ರತಿಯೊಬ್ಬ ಆ ಜಿಜ್ಞಾಸುವೂ ಕೂಡ ಪೂರ್ವಮೀಮಾಂಸಾ ಗ್ರಂಥಗಳ ಅಧ್ಯಯನವನ್ನ ಮಾಡಲೇಬೇಕು ಅನ್ನೋದನ್ನ ಈ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ವ್ಯಾಸತೀರ್ಥರು. ವ್ಯಾಸತ್ರಯ ಅಂತಾನೆ ಪ್ರಸಿದ್ಧವಾಗಿ ಬಿಟ್ಟಿದೆ ಇವತ್ತಿನ ದಿನ ಜಗತ್ತಿನಲ್ಲಿ. ನ್ಯಾಯಾಮೃತ, ಹಾಗೆ ತರ್ಕತಾಂಡವ, ಚಂದ್ರಿಕಾ ಮೊದಲಾದ ಗ್ರಂಥಗಳನ್ನ ಬರೆದು ಇವತ್ತಿನ ದಿನ ಇಂಥ ಆಶ್ಚರ್ಯ ಅಂದ್ರೆ ವ್ಯಾಸತೀರ್ಥರನ್ನ ಚಂದ್ರಿಕಾಚಾರ್ಯರು ಅನ್ನೋ ಬಿರುದಿನಿಂದ ನಾವೆಲ್ಲ ಕರಿತೇವೆ. ಅದೇ ತರ್ಕತಾಂಡವಾಚಾರ್ಯರು ಅಂತ ಕರೆಯಲ್ಲ, ಅದೇ ನ್ಯಾಯಾಮೃತಾಚಾರ್ಯರು ಅಂತ ಕರೆಯೋದಿಲ್ಲ. ಚಂದ್ರಿಕಾಚಾರ್ಯರು ಅನ್ನುವಂತಹ ಬಿರುದನ್ನ ಕೊಟ್ಟು ಆ ವ್ಯಾಸತೀರ್ಥರನ್ನ ನಾವು ಕರಿತೇವೆ. ಅಷ್ಟು ಮಹತ್ವ ಆ ವ್ಯಾಸತೀರ್ಥರು ಬರೆದಂತ ತಾತ್ಪರ್ಯ ಚಂದ್ರಿಕಾ ಎಂಬ ಗ್ರಂಥಕ್ಕೆ ಇದೆ. ಆ ಗ್ರಂಥಕ್ಕೆ ಈ ರಾಘವೇಂದ್ರ ತೀರ್ಥರು ಯತಿಗಳ ಮೇಲೆ ಆ ಪ್ರಕಾಶಿಕಾ ಅನ್ನುವಂತಹ ಅದ್ಭುತವಾದ ವ್ಯಾಖ್ಯಾನವನ್ನ ಕೊಟ್ಟು ಇವತ್ತಿನ ದಿನ ಸಕಲ ಶಾಸ್ತ್ರ ಜಿಜ್ಞಾಸುಗಳಿಗೂ ಕೂಡ ಇವತ್ತಿನ ದಿನ ಮಹದುಪಕಾರವನ್ನ ಮಾಡಿದಂತಹ ಮಹನೀಯರು ಈ ರಾಘವೇಂದ್ರ ತೀರ್ಥರು. ಹಾಗಾದರೆ ಅವರು ಆ ವ್ಯಾಸತೀರ್ಥರು ಬರೆದ ಚಂದ್ರಿಕಾದಿ ಗ್ರಂಥಗಳಿಗೆ ವ್ಯಾಖ್ಯಾನವನ್ನ ಬರೆಯಬೇಕಾದರೆ ಅದು ಸುಮ್ಮನೆ ಬರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನ್ಯಾಯಸುಧಾದಿ ಗ್ರಂಥಗಳ ಅಧ್ಯಯನ ಮಾಡಿದ ಆಮೇಲೆ ಉದ್ಗ್ರಂಥಗಳ ಅಧ್ಯಯನವನ್ನ ಮಾಡೋ ಅಪೇಕ್ಷೆ ಯಾರಿಗೆ ಉಂಟೋ ಅವರು ಮಾತ್ರ ಈ ವ್ಯಾಸತ್ರಯಾದಿ ಗ್ರಂಥಗಳ ಅಧ್ಯಯನವನ್ನು ಮಾಡೋದು ಇವತ್ತಿನ ದಿನ ನಮ್ಮ ಸಂಪ್ರದಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂಥ ಆ ವ್ಯಾಸತೀರ್ಥರು ಬರೆದ ಯಾವ ಈ 3 ಗ್ರಂಥಗಳಿದೆ ಅದರಲ್ಲಿ ತಲಸ್ಪರ್ಶಿ ಪಾಂಡಿತ್ಯವನ್ನ ಸಂಪಾದನೆ ಮಾಡಿಕೊಂಡು ಈ ವೆಂಕಟನಾಥರಾಗಿದ್ದಾಗ ಸಂಪಾದನೆ ಮಾಡಿಕೊಂಡು ನಂತರದಲ್ಲಿ ಅದಕ್ಕೆ ವ್ಯಾಖ್ಯಾನವನ್ನು ಬರೆಯುವಷ್ಟರ ಮಟ್ಟಿಗೆ ಅವರು ಬೆಳೆದರು ಅಂತ ಹೇಳಿದ್ರೆ ರಾಯರ ಪಾಂಡಿತ್ಯ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನಾವು ನೀವೆಲ್ಲರೂ ಕೂಡ ಇವತ್ತಿನ ದಿನ ನೋಡಬೇಕು. ಹೀಗೆ ಯದ್ಯದ್ವೇದ್ಯಂ, ಯಾವ್ದ್ಯಾವ್ ತಿಳಿಯಲಿಕ್ಕೆ ಯೋಗ್ಯವೋ ಅದೆಲ್ಲವನ್ನು ಕೂಡ ಅವರು ಕಲಿತಾ ಇದ್ರು.